ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋದಲ್ಲಿ ನಾವು ಬ್ಯಾಕ್ ಟ್ರ್ಯಾಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಕಂಪೈಲರ್ ಡಿಸೈನ್ ಅಲ್ಲಿ ಬರುವಂತ ಒಂದು ಕ್ವಶನ್ಸ್. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಈಸ್ ಎ ಟೆಕ್ನಿಕ್ ಟು ಎಕ್ಸ್ಪ್ಯಾಂಡ್ ದ ನಾನ್ ಟರ್ಮಿನಲ್ ಸಿಂಬಲ್ಸ್. ನಾನ್ ಟರ್ಮಿನಲ್ ಸಿಂಬಲ್ಸ್ ಅಂದ್ರೇನು? ಸಿಂಪಲ್ ವರ್ಡ್ಸ್ ಅಲ್ಲಿ ಸ್ಮಾಲ್ ಲೆಟರ್ಸ್ ಅಂತ ಅನ್ಕೊಳ್ಳಿ. ಸ್ಮಾಲ್ ಲೆಟರ್ಸ್ ಅಂದ್ರೆ ನಾನ್ ಟರ್ಮಿನಲ್ಸ್, ಬಿಗ್ ಲೆಟರ್ಸ್ ಅಂದ್ರೆ ಟರ್ಮಿನಲ್ಸ್. ಇಷ್ಟೇ ಸಿಂಪಲ್. ನೆಕ್ಸ್ಟ್, ವಿ ಚೂಸ್ ಒನ್ ಆಲ್ಟರ್ನೇಟಿವ್ ಅಂಡ್ ಇಫ್ ಸಮ್ ಮಿಸ್ ಮ್ಯಾಚ್ ಅಕರ್ಸ್ ದೆನ್ ವಿ ಟ್ರೈ ಅನದರ್ ಆಲ್ಟರ್ನೇಟಿವ್. ಸೊ ಒಂದು ಪಾತ್ನ ನಾವು ಟ್ರೈ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ನಮಗೆ ಆನ್ಸರ್ ಸಿಕ್ತಿಲ್ವಾ, ಇನ್ನೊಂದು ಪಾತನ್ನ ಟ್ರೈ ಮಾಡ್ತೀವಿ ಅಷ್ಟೇ. ಸೊ ಹೇಗೆ ಕೊಟ್ಟಿರುವಂತ ಕನ್ಸ್ಟ್ರಕ್ಟ್ ದ ಪಾರ್ಸ್ ಟ್ರೀ ಫಾರ್ ದ ಇನ್ಪುಟ್ ಸ್ಟ್ರಿಂಗ್. ಸೊ ಈ ಇನ್ಪುಟ್ ಸ್ಟ್ರಿಂಗ್ ಬರೋ ರೀತಿಯಲ್ಲಿ ನಾವು ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಬೇಕು. ಯಾವ್ದನ್ನ ಯೂಸ್ ಮಾಡ್ಕೊಂಡು? ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಎಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎಸ್. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಒಂದು ಟಾಪ್ ಡೌನ್ ಪಾರ್ಸಿಂಗ್ ಟೆಕ್ನಿಕ್. ಸೊ ಇದು ಒಂದು ಟಾಪ್ ಡೌನ್ ಪಾರ್ಸಿಂಗ್ ಟೆಕ್ನಿಕ್. ಸೊ ಮೇಲಿಂದ ಕೆಳಗಡೆ ಪಾರ್ಸ್ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಏನ್ ತಗೊಂತೀನಿ? ಎಕ್ಸ್ ಪಿ ಝೆಡ್. ಸೊ ಎಕ್ಸ್ ಪಿ ಝೆಡ್. ಸೊ ಪಿ ಯಾವ್ದಾವ್ದಕ್ಕೆ ಡೈರೆಕ್ಟ್ ಮಾಡ್ತಾ ಇದೆ? ಪಿ ವೈ ಝೆಡ್ಗೆ ಡೈರೆಕ್ಟ್ ಮಾಡ್ತಾ ಇದೆ. ಸೊ ವೈ ಮತ್ತೆ ಡಬ್ಲ್ಯೂಗೆ. ಸೊ ನನಗ್ ಬೇಕಾಗಿದ್ದೇನು? ಎಕ್ಸ್ ವೈ ಝೆಡ್ ಬೇಕಾಗಿತ್ತು. ಸೊ ಇಲ್ಲಿ ಎಕ್ಸ್ ಸಿಕ್ತು. ಸೊ ಎಕ್ಸ್ ಆದ್ಮೇಲೆ ವೈ ಬರುತ್ತೆ. ಟೈಲ್ ಎಂಡ್ ನ ನೋಡ್ಬೇಕು. ಸೊ ವೈಗ್ ಬರುತ್ತೆ. ಸೊ ವೈ ಓಕೆ. ಝಡ್ ಬದಲು ಇಲ್ಲಿ ಡಬ್ಲ್ಯೂ ಬರ್ತಾ ಇದೆ. ಸೊ ನನಗೇನ್ ಬೇಕು? ಎಕ್ಸ್ ವೈ ಝೆಡ್ ಬೇಕು. ಸೊ ಏನ್ ಮಾಡ್ತೀನಿ? ಏನಂತ ಹೇಳಿದೆ? ಇಫ್ ಸಮ್ ಮಿಕ್ಸ್ ಮ್ಯಾಚ್ ಅಕರ್ಸ್ ದೆನ್ ಟ್ರೈ ದ ಆಲ್ಟರ್ನೇಟಿವ್. ಸೊ ಈ ವೈ ಝೆಡ್ ನ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಬ್ಯಾಕ್ ಟ್ರ್ಯಾಕ್ ಅಂದ್ರೆ ಎರೇಸ್ ಮಾಡ್ತೀನಿ. ಸೊ ಮೊದಲನೇ ಸ್ಟೆಪ್ ಅಲ್ಲಿ ಇದಿತ್ತು. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನಾಗಿತ್ತು? ಸೊ ಎರಡನೇ ಸ್ಟೆಪ್ ಅಲ್ಲಿ ಎಸ್ ಇಂದ ಎಕ್ಸ್ ಪಿ ಝೆಡ್, ಇಲ್ಲಿ ನಾನು ವೈ ಮತ್ತೆ ಡಬ್ಲ್ಯೂ ಹೋಗಿದ್ದೆ. ಆದ್ರೆ ಇವಾಗ ಏನಾಯ್ತು? ನನಗೆ ಬೇಕಾಗಿರುವಂತ ರಿಸಲ್ಟ್ ಇಲ್ಲಿ ಸಿಗ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಎಸ್ ಎಕ್ಸ್ ಪಿ ಝೆಡ್. ಸೊ ಇದರಲ್ಲಿ ಪಿ ಏನಕ್ಕೆ ಡೈರೆಕ್ಟ್ ಮಾಡ್ತಾ ಇದೆ? ವೈ ಡಬ್ಲ್ಯೂಗೆ ಮತ್ತೆ ಇನ್ನೊಂದು ವೈಗೆ ಡೈರೆಕ್ಟ್ ಮಾಡ್ತಾ ಇದೆ. ಸೊ ವೈ ಡಬ್ಲ್ಯೂಗೆ ನಾನು ಚೆಕ್ ಮಾಡಾಯ್ತು, ನನಗೆ ಬೇಕಾಗಿರುವಂತ ಇನ್ಪುಟ್ ಸ್ಟ್ರಿಂಗು ಬರ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ? ಈ ವೈ ಅನ್ನ ಟ್ರೈ ಮಾಡ್ತೀನಿ. ಸೊ ಈ ವೈನ ಟ್ರೈ ಮಾಡಿದಾಗ ಏನಾಯ್ತು? ಎಕ್ಸ್ ಟೈಲ್ ಎಂಡ್ ನ ನೋಡ್ತಾ ಹೋಗಿ. ಎಕ್ಸ್ ವೈ ಝೆಡ್ ನನಗೆ ಬೇಕಾಗಿರುವಂತ ಸ್ಟ್ರಿಂಗ್ ನನಗೆ ಬಂತು. ಸೊ 3 ಸ್ಟೆಪ್ ಅಲ್ಲಿ ನನಗೆ ಬೇಕಾಗಿರುವಂತ ಸ್ಟ್ರಿಂಗ್ ಬಂತು. ಸೊ ನಾವೇನ್ ಮಾಡಿದ್ವಿ? ಫಸ್ಟ್ ಒಂದು ಆಲ್ಟರ್ನೇಟಿವ್ ನ ಹಾಕಿದ್ವಿ ಇಲ್ಲಿ. ಸೊ ಆಲ್ಟರ್ನೇಟಿವ್ ಅಲ್ಲಿ ನಮಗೆ ಬೇಕಾಗಿರುವಂತ ಇನ್ಪುಟ್ ಸ್ಟ್ರಿಂಗ್ ಬರ್ಲಿಲ್ಲ, ಅಂದ್ರೆ ಔಟ್ಪುಟ್ ಬೇಕಾಗಿರುವಂತದ್ದು ಬರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ? ಅದನ್ನ ಚೇಂಜ್ ಮಾಡಿ ಇನ್ನೊಂದು ಆಲ್ಟರ್ನೇಟಿವ್ ಏನಿದೆ ಅದನ್ನ ಹಾಕಿದ್ವಿ. ಸೊ ಇನ್ನೊಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎರಡನೇ ಎಕ್ಸಾಂಪಲ್ ಏನು? ಎಸ್ ಗಿವ್ಸ್ ಟು ಸಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಡಿ. ಇದನ್ನ ನೋಡೋಣ. ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಮತ್ತೆ ಡಿ. ಸೊ ಸ್ಮಾಲ್ ಎ ಏನ್ ಮಾಡ್ತು? ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಮತ್ತೆ ಡಿ ಗೆ ಕೊಡ್ತು. ಸೊ ನನಗೆ ಬೇಕಾಗಿರೋದೇನು? ಬಿ ಡಿ ಎ ಸಿ. ಸ್ಮಾಲ್ ಬಿ ಬರ್ಬೇಕು ನನಗೆ. ಸೊ ಸ್ಮಾಲ್ ಸಿ ಇದೆಯಲ್ಲ, ಸ್ಮಾಲ್ ಸಿ ಯಾವ್ದಕ್ಕಾದ್ರೂ ಕೊಡ್ತಾ ಇದೆಯಾ? ಇಲ್ಲ. ಸ್ಮಾಲ್ ಸಿ ಯಾವುದಕ್ಕೂ ಕೂಡ ಅದು ಡೈರೆಕ್ಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಈ ಎ ಇಂದನಾರು ನಾನು ಪಡೆಯೋಣ ಅಂತ ಅಂದ್ರೆ ಎ ಯಾವ್ದಕ್ಕೆ ಡೈರೆಕ್ಟ್ ಮಾಡ್ತಾ ಇದೆ? ಬಿಗ್ ಡೈರೆಕ್ಟ್ ಮಾಡ್ತಾ ಇದೆ. ಸೊ ಬಿಗ್ ಡೈರೆಕ್ಟ್ ಮಾಡಿದ್ರೆ ಸಿ ಬಿ ಆಗುತ್ತೆ. ನನಗೇನ್ ಬರಬೇಕು? ಸ್ಮಾಲ್ ಬಿ ಬರಬೇಕು. ಸೊ ಸ್ಮಾಲ್ ಇಲ್ಲಿ ಎ ಬಿ ತಗೊಂಡ್ರೆ ಸ್ಮಾಲ್ ಸಿ ಸ್ಮಾಲ್ ಎ ಬರುತ್ತೆ. ನನಗೆ ಬೇಕಾಗಿರೋದೇನೋ ಬಿ ಡಿ ಎ ಸಿ. ಸೊ ನಾನೇನ್ ಮಾಡ್ತೀನಿ? ಸಿ ಎ ಬಿ ಡಿಗೆ ಬಂದಿದ್ನಾ? ಸೊ ನನಗೆ ಬೇಕಾಗಿರುವಂತ ರಿಸಲ್ಟ್ ಬರಲಿಲ್ಲ. ಸೊ ನಾನೇನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಇದು ಮೊದಲನೇ ಸ್ಟೆಪ್ ಆಯ್ತು. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಎಸ್ ಗಿವ್ಸ್ ಟು ಬಿ ಎ ಸಿ ತಗೊಂತೀನಿ. ಬಿ ಎ ಸಿ. ಈ ಬಿ ಇಂದ ಬಂದ್ರೆ ನನಗೆ ಆನ್ಸರ್ ಸಿಗುತ್ತಾ? ಸೊ ನೋಡ್ತೀನಿ. ಎ ಸಿ ಇದೆ. ಸೊ ಎ ಸಿ ಇಲ್ಲಿ ನನಗೆ ಆನ್ಸರ್ ಬರಲ್ಲ. ಸೊ ಎ ಸಿ ಇದೆ. ಸೊ ನನಗೆ ಎ ಇಂದ ನನಗೆ ಶುರು ಆಗ್ಬಾರ್ದು, ಯಾಕಂದ್ರೆ ಬಿ ಇಂದ ಶುರು ಆಗ್ಬೇಕು. ಸೊ ನಾನೇನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಎಸ್ ಗಿವ್ಸ್ ಟು ಬಿ ಎ ಸಿ. ಸೊ ಮತ್ತೆ ಎ ಸಿ ಆಯ್ತು.
ಸೊ ಎ ಸಿಲಿ ನನಗೆ ಬೇಕಾಗಿರುವಂಥ ರಿಸಲ್ಟ್ ಬರಲಿಲ್ಲ. ನೆಕ್ಸ್ಟ್ ಡಿ ಎ ನೋಡ್ತೀನಿ, ಡಿ ಎ. ಸೊ ಡಿ ಎಲ್ಲೂ ಕೂಡ ನನಗೆ ಬೇಕಾಗಿರುವಂಥ ರಿಸಲ್ಟ್ ಬರ್ತಿಲ್ಲ, ಯಾಕಂದರೆ ಬಿ ಇಂದ ಸ್ಮಾಲ್ ಬಿ ಇಂದ ಶುರು ಆಗಬೇಕು ನನಗೆ. ಸೊ ಟೈಲ್ ಎಂಡಲ್ಲಿ ಬಿ ಬರಬೇಕು, ಸ್ಟಾರ್ಟಿಂಗ್ ಟೈಲ್ ಎಂಡಲ್ಲಿ ಬಿ ಬರಬೇಕು. ಸೊ ಬರಲಿಲ್ಲ. ಸೊ ಇಲ್ಲೇನಿತ್ತು ನನಗೆ ಡಿ ಮತ್ತು ಎ ಇತ್ತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಸ್ ಗಿವ್ಸ್ ಟು, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾಯಿದ್ದೀನಿ, ಬಿ ಎ ಸಿ. ಸೊ ಇನ್ನೊಂದು ಯಾವುದಿರೋದು ಬಿ ಡಿ, ಸ್ಮಾಲ್ ಬಿ ಸ್ಮಾಲ್ ಡಿ. ಇವಾಗ ಸಿಗ್ತಾ ಇಲ್ಲಿ ಟೈಲ್ ಎಂಡ್ ನೋಡ್ತಾ ಬನ್ನಿ, ಟೈಲ್ ಎಂಡಲ್ಲಿ ಫಸ್ಟ್ ಬಿ ಇದೆ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಎ ಸಿ, ಬಿ ಡಿ ಎ ಸಿ. ಸೊ ನಮಗೆ ಬೇಕಾಗಿರುವಂಥದ್ದು ಪಾರ್ಸ್ ಟ್ರೀ ಇಲ್ಲಿ ಸಿಕ್ತು. ಸೊ ಇದು ನಮ್ಮ 4 ಸ್ಟೆಪ್ಪಲ್ಲಿ ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಬ್ಯಾಕ್ ಟ್ರ್ಯಾಕಿಂಗ್ನ ಹೇಗೆ ಮಾಡೋದು ಅಂತ. ಸೊ ಇದೇನಷ್ಟು ಎಕ್ಸಾಮಿಗೆ ಕೇಳೋವಂಥ ಕ್ವಶನ್ ಅಲ್ಲ, ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.